ಹಾಯ್, ನಮಸ್ಕಾರ ಸ್ನೇಹಿತರೆ. ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಎಲ್ರಿಗೂ ದೀಪಾವಳಿಯ ಶುಭಾಶಯಗಳು. ತುಂಬಾ ದಿನದ ನಂತರ ನಾನಿವತ್ತು ಮತ್ತೆ ನಿಮ್ಮ ಎದುರು ಬರುವಂತಹ ಈ ಒಂದು ಪ್ರಯತ್ನವನ್ನ ಮಾಡಿದ್ದೀನಿ. ಏನಾಗುತ್ತೆ ಅಂತಂದ್ರೆ, ನಾವು ಎಷ್ಟೊಂದು ಯೋಚನೆಗಳನ್ನ, ಎಷ್ಟೊಂದು ಕಾರ್ಯಗಳನ್ನ ಮಾಡ್ಬೇಕು, ಈ ಕೆಲಸ ಮಾಡ್ಬೇಕು ಅಂತ ಹೇಳಿ ನಾವು ಅನ್ಕೊಂಡಿರ್ತೀವಿ. ಆದ್ರೆ ನಾವು ಅಂದುಕೊಂಡಿದ್ದ ಎಲ್ಲವೂ ಕೂಡ ಆ ಒಂದು ಸಮಯದಲ್ಲಿ ಮಾಡೋದಕ್ಕೆ ನಮ್ಗೆ ಸಾಧ್ಯ ಆಗೋದಿಲ್ಲ. ಹಾಗೆ ಆಗ್ತಾ ಇದೆ ನನ್ನ ನನ್ನ ಜೊತೆನೂ ಕೂಡ. ಸೊ ಇದೀಗ ನಾನು ಈ ಒಂದು ಕವಿತೆಯ ಓದನ್ನ ಮತ್ತು ಇತರೆ ಕಥೆಗಳ ಕವಿತೆಯ ಈ ಒಂದು ಓದನ್ನ ನಾನು ಮುಂದುವರಿಸ್ತಾ ಇದ್ದೀನಿ. ಮತ್ತೆ ಒಂದಿಷ್ಟು ನಡುವೆ ಅಂತರದ ನಂತರ. ಸೊ ಇದೀಗ ಹೋಪ್ ಸೊ ಕಂಟಿನ್ಯೂಸ್ ಆಗಿ ನಾನು ಕವಿತೆಗಳನ್ನ ನಿಮ್ಮೊಂದಿಗೆ ಓದುವಂತಹ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಏನಾಗುತ್ತೆ ಅಂತಂದ್ರೆ, ಈ ನಾನು ಇಷ್ಟು ದಿನ ಕವಿತೆ ಓದು ಅಥವಾ ಬರಹ ಎಲ್ಲವನ್ನ ಬಿಟ್ಟು ಕೂತಾಗ ಆಗ್ಲೂ ಸಹ ನನ್ಗೆ ಕವಿತೆ ಅನ್ನುವಂತವಳು ಆಗಾಗ ನನ್ನ ಹತ್ರ ಬಂದು, ಇಲ್ಲ ನೀನು ಬಾ, ನೀನು ನೋಡು ನನ್ ಕಡೆ, ನನ್ಗೆ ನನ್ನ ಕೈ ಬಿಡ್ಬೇಡ, ನಾನು ಇದೀನಿ, ನನ್ನನ್ನ ನೋಡು, ಯಾಕೆ ನನ್ನನ್ನ ಬಿಟ್ಟಿದೀಯಾ, ಯಾಕೆ ನನ್ನ ಮರಿತಾ ಇದೀಯಾ ಅಂತ ಆಗಾಗ ನನ್ಗೆ ಆ ಒಂದು ಎಚ್ಚರಿಕೆಯನ್ನ ಕವಿತೆ ಕೊಡ್ತಾ ಇತ್ತು. ಕವಿತೆ ಕೇವಲ ಕವಿತೆಯಲ್ಲ, ಅದು ನಮ್ಮ ಒಂದು ಆ ಒಂದು ಯಾವುದೇ ಕಲೆ, ಕಲೆಯ ಜೊತೆಗೆ ನಾವು ಬದುಕ್ತಾ ಇದೀವಿ ಅಂತಂದ್ರೆ, ಆ ಕಲೆ ನಮ್ಮಲ್ಲಿ ಇದ್ರೆ, ನಿಜವಾಗ್ಲೂ ಇದ್ರೆ, ಅದರಿಂದ ನಾವು ಬಹಳ ದಿನಗಳವರೆಗೂ ದೂರ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ, ಮತ್ತು ಹಾಗಾಗ್ಲೂಬಾರ್ದು ಕೂಡ. ಇದಾಗಿದೆ ನನ್ನ ಸಂದರ್ಭದಲ್ಲಿ. ಬಹಳ ದಿನಗಳ ನಂತರ ನಾನು ಮತ್ತೆ ಮರಳಿ ಓದು ಬರಹವನ್ನ ಶುರು ಮಾಡಿದ್ದೀನಿ. ಇದರ ಹಿಂದೆ ನನಗೆ ಸದಾ ಪ್ರೋತ್ಸಾಹವನ್ನ ನೀಡಿ, ನೀವು ಬರಿಲೇಬೇಕು, ನೀವು ಓದ್ಲೇಬೇಕು, ನೀವು ಈ ಒಂದು ಇದನ್ನ ಕಂಟಿನ್ಯೂಸ್ ಆಗಿ ಇಡ್ಲೇಬೇಕು ಅಂತಕ್ಕಂಥದ್ದನ್ನ ನನಗೆ ಹಲವಾರು ಸ್ನೇಹಿತರು ಆ ಒಂದು ಹಲವಾರು ಸ್ನೇಹಿತರ ಒಂದು ಪ್ರೋತ್ಸಾಹ ನನಗೆ ಸಿಕ್ಕಿದೆ. ಅದರಲ್ಲಿ ನನ್ನ ಈ ಯೂಟ್ಯೂಬ್ ಚಾನೆಲ್ ಅಲ್ಲಿ ಮತ್ತೆ ನಾನು ಆಕ್ಟಿವ್ ಆಗಿರೋದಕ್ಕೆ ಒಂದು ಮುಖ್ಯ ಕಾರಣನೇ ಆ ಒಂದು ನನ್ನ ಗೆಳೆಯರ ಬಳಗ, ಸ್ನೇಹಿತರೆ ಅಂತ ಹೇಳಿ ನಾನು ಇವತ್ತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಜಾಸ್ತಿ ಆಯ್ತಲ್ಲ ಮಾತು. ಓಕೆ, ನಾನು ಮೊದ್ಲೇ ಹೇಳಿದ ಹಾಗೆ ಇಷ್ಟು ದಿನ ಕವಿತೆ ಕೈ ಬಿಟ್ಟಿದ್ದಕ್ಕೆ ಅಥವಾ ಆ ಒಂದು ನಾನು ಈಗ ಕವಿತೆಯ ಹತ್ರ ಮರಳಿ ಬಂದಿದ್ದೀನಿ. ನಾನು ಮರಳಿ ಬಂದಿದ್ದೀನಿ, ಆದ್ರೆ ನನ್ನ ಕವಿತೆ ನನ್ನನ್ನ ಮರಳಿಸಿಕೊಳ್ಳುವಳ ಅಥವಾ ಇಲ್ವಾ ಅಂತ ಹೇಳಿ ಆ ಒಂದು ಇದರಲ್ಲೇ ನಾನು ಒಂದು ಮರಳಿಸಿಕೊಳ್ಳುವೆಯಾ ಅಂತ ಹೇಳಿ ಅನ್ನುವಂತ ಒಂದು ಕವಿತೆಯನ್ನ ಬರೆದಿದ್ದೀನಿ. ಅದನ್ನ ನಿಮ್ಮ ಹತ್ತಿರ ನಾನು ಇವತ್ತು ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮರಳಿಸಿಕೊಳ್ಳುವೆಯಾ ಕವಿತೆಯ ಶೀರ್ಷಿಕೆ. ಲೋಕದ ಝಗಮಗ ಕಣ್ಣು ಕುಕ್ಕಿ, ಲೋಕದ ಝಗಮಗ ಕಣ್ಣು ಕುಕ್ಕಿ, ನಿನ್ನ ಮಡಿಲ ಬೆಳಕು ನೆನಪು ನುಂಗಿ. ಲೋಕದ ಝಗಮಗ ಕಣ್ಣು ಕುಕ್ಕಿ, ನಿನ್ನ ಮಡಿಲ ಬೆಳಕು ನೆನಪು ನುಂಗಿ, ಮಾತು ಸೋತು ಮೌನ ಮಲಗಿ, ಭಾವಗಳೀಗ ಒತ್ತಿಟ್ಟ ಹಿಟ್ಟಿನ ಡಬ್ಬಿ. ಕಂಗಳಿಗೆ ಸದಾ ಜಾಗರಣೆಯ ಜಪ, ಕಂಗಳಿಗೆ ಸದಾ ಜಾಗರಣೆಯ ಜಪ, ಮಲಗಿಸು ನಿನ್ನ ತೋಳ ಮಗುವಿಗೆ. ಹಸಿದ ಆತ್ಮಕ್ಕೆ ತುತ್ತನಿಟ್ಟು ಕಾರಣ ಕೇಳದೆ ಮುತ್ತನಿಟ್ಟು ಬಿಡು. ಹಸಿದ ಆತ್ಮಕ್ಕೆ ತುತ್ತನಿಟ್ಟು ಕಾರಣ ಕೇಳದೆ ಮುತ್ತಿಟ್ಟು ಬಿಡು. ನಿನ್ನ ಅಮಿತ ಕರೆಗಳ ಕಡೆಗಣಿಸಿ ಹೊರಟು ಹೋದ ಹುಂಬ, ನಿನ್ನ ಅಮಿತ ಕರೆಗಳ ಕಡೆಗಣಿಸಿ ಹೊರಟು ಹೋದ ಹುಂಬ. ಕ್ಷಮೆ ಕ್ಷಮೆ ನಿಲುಕದ ನೀಲಾಕಾಶೆಯ ನಕಾಶೆ. ನೀನು ನೀನು ದತ್ತಿ ಬಿಡುವ ಬೆಚ್ಚನೆ ತಾಯ ಅಪ್ಪುಗೆ. ಸಂತೆಯ ಸಂಜೆ ಕಾಣೆಯಾದ ಬೊಂಬೆ, ಸಂತೆಯ ಸಂಜೆ ಕಾಣೆಯಾದ ಬೊಂಬೆ, ಇದೀಗ ಕೈ ಹಿಡಿದು ಮತ್ತೆ ಮರಳಿದೆ. ಮರಳಿಸಿಕೊಳ್ಳುವೆಯಾ ಕವಿತೆ, ಮರಳಿಸಿಕೊಳ್ಳುವೆಯಾ ಕವಿತೆ, ಇನ್ನೆಂದೂ ಕಾಣೆಯಾಗದಂತೆ, ಇನ್ನೆಂದೂ ಕಾಣೆಯಾಗದಂತೆ. ಇದೊಂದು ಮರಳಿ ಬರುವ ಪ್ರಕ್ರಿಯೆಯಲ್ಲಿ ಬರೆದಂತಹ ಒಂದು ಕವಿತೆ. ಮತ್ತೆ ಈ ಸಂದರ್ಭ ಅಂದ್ರೆ ಇದು ದೀಪಾವಳಿಯ ಒಂದು ಶುಭ ಸಂದರ್ಭ ಆದ್ದರಿಂದ ಈ ಒಂದು
ಎಲ್ರಿಗೂ ದೀಪಾವಳಿಯ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಆ ದೀಪಾವಳಿಗೋಸ್ಕರ ನಾನು ಬರೆದಂತ ಒಂದು 4 ಸಾಲುಗಳನ್ನ ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ. ಮನದ ಕತ್ತಲೆಗೆ ಬೆಳಗಿಸುವ ದೀಪ ಸಿಗಲಿ, ಮನದ ಕತ್ತಲೆಗೆ ಬೆಳಗಿಸುವ ದೀಪ ಸಿಗಲಿ, ನಿನ್ನ ಕಂಗಳಿಗೆ ಕನಸುಳಿಸುವ ದೀಪ ಸಿಗಲಿ. ಮನದ ಕತ್ತಲೆಗೆ ಬೆಳಕುಣಿಸುವ ದೀಪ ಸಿಗಲಿ, ನಿನ್ನ ಕಂಗಳಿಗೆ ಕನಸುಳಿಸುವ ದೀಪ ಸಿಗಲಿ. ಅಳುವ ನಕ್ಷತ್ರಗಳೆಲ್ಲ ಉದುರು ಬೀಳುತ್ತಿರಲು, ಅಳುವ ನಕ್ಷತ್ರಗಳೆಲ್ಲ ಉದುರು ಬೀಳುತ್ತಿರಲು ಆಕಾಶದಿ ಚಂದ್ರನ ನಗಿಸುವ ದೀಪ ಸಿಗಲಿ, ಆಕಾಶದಿ ಚಂದ್ರನಿಗೆ ನಗಿಸುವ ದೀಪ ಸಿಗಲಿ. ಎದೆಯ ಗೂಡನ್ನೀಗ ಬಯಲು ಮಾಡಿದೆ, ಎದೆಯ ಗೂಡನ್ನೀಗ ಬಯಲು ಮಾಡಿದೆ, ಒಲವ ಇರುಳಿಗೆ ಝಗಮಗಿಸುವ ದೀಪ ಸಿಗಲಿ. ತೋಟದ ಹೂವೊಂದು ಅರಳಿ ನಿಂತಿರಲು, ತೋಟದ ಹೂವೊಂದು ಅರಳಿ ನಿಂತಿರಲು ಊರ ಬೀದಿಗೆ ಪರಿಮಳಿಸುವ ದೀಪ ಸಿಗಲಿ. ಹೇಳಲೇನು ನಾನು ಉಳಿದ ಮಿತ್ರಕ್ಕೆ ಸ್ನೇಹ, ಹೇಳಲೇನು ನಾನು ಉಳಿದ ಮಿತ್ರಕ್ಕೆ ಸ್ನೇಹ, ನಿನ್ನ ಬದುಕಿಗೂ ಹಬ್ಬವಾಗಿಸುವ ದೀಪ ಸಿಗಲಿ, ನಿನ್ನ ಬದುಕಿಗೂ ಹಬ್ಬವಾಗಿಸುವ ದೀಪ ಸಿಗಲಿ. ನಿಮ್ಮ ಬದುಕಿಗೂ ಕೂಡ ದೀಪಾವಳಿ ಹಬ್ಬವಾಗುವಂತಹ ಒಂದು ದೀಪ ನಿಮ್ಗೂ ಕೂಡ ಸಿಗ್ಲಿ ಅಂತ ಒಂದು ವ್ಯಕ್ತಿ ನಿಮ್ ಬದುಕಲ್ಲೂ ಕೂಡ ಬರ್ಲಿ ಅಂತ ನಾನು ಆಶಿಸ್ತಾ ಇದ್ದೇನೆ. ಈ ಒಂದು ಕವಿತೆಗಳ ಓದು, ಸಾಹಿತ್ಯದ ಸಹವಾಸ ಇದು ಹೀಗೆಯೇ ಮುಂದುವರಿತಾ ಇರ್ಲಿ ಅನ್ನುವಂಥದ್ದು ನನ್ನ ವಿಶ್ವಾಸ. ಮರಳಿ ಬಂದು ಮತ್ತೆ ಕವಿತೆಯ ಓದುಗಳನ್ನ, ಕವಿತೆಯ ಓದಿನ ಆರಂಭವನ್ನ ಮತ್ತು ಸಾಹಿತ್ಯದ ಮತ್ತು ಓದು ಬರಹವನ್ನ ಆರಂಭಿಸೋದಕ್ಕೆ ಪ್ರೋತ್ಸಾಹ ನೀಡಿದಂತಹ ನನ್ನ ಗೆಳೆಯರ ಬಳಗಕ್ಕೆ ನಾನು ಮನದುಂಬಿ ಹೃದಯದಿಂದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ತುಂಬಾ ಧನ್ಯವಾದಗಳು ಸ್ನೇಹಿತರೆ. ಇದೇ ರೀತಿ ನಿಮ್ಮ ಈ ಒಂದು ಸಹಕಾರ ಇರ್ಲಿ ಅಂತ ನಾನು ಆಶಿಸ್ತೇನೆ. ಅಷ್ಟೇ ಇವತ್ತಿಗೆ. ಮತ್ತೆ ಮುಂದಿನ ವಾರ ಸಿಗೋಣ. ವಾರಕ್ಕೊಂದು ಕವಿತೆಯನ್ನ ಇಲ್ಲಿ ಓದುವಂತಹ ಪ್ರಯತ್ನ ಮಾಡ್ತೀನಿ ಅಂತ ನಾನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು.